ಒಂದಾದ ಮೇಲೊಂದು ಬೇಲ್ಗಳು ರಿಜೆಕ್ಟ್ ಆಗ್ತಾ ಇದ್ದಂತೆಯೇ ಬಿಲಾ ಸೇರಿಕೊಂಡಿದ್ದಂತಹ ಭೈರತಿ ಬಸವರಾಜ್ ಕಡೆಗೂ ಕೂಡ ಸುಪ್ರೀಂ ಕೋರ್ಟ್ ಯಾವಾಗ ಇವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿತು, ಬಿಲಾ ಸೇರಿಕೊಂಡಿದ್ದಂತಹ ಭೈರತಿ ಬಸವರಾಜು ಅನಿವಾರ್ಯವಾಗಿ ಹೊರಗೆ ಬರಲೇಬೇಕಾಯಿತು, ಬೆಂಗಳೂರಿಗೆ ಬರಲೇಬೇಕಾಯಿತು. ಕಾನೂನಿನ ಪ್ರಕಾರವಾಗಿ ಪೊಲೀಸರನ್ನ ಎದುರಿಸಲೇಬೇಕಾಯಿತು. ಪೊಲೀಸರು ನಂತರ ಅರೆಸ್ಟ್ ಮಾಡಿದ್ದಾರೆ. ಈಗ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಲಾಗಿದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಅವ್ರನ್ನ ಜಡ್ಜ್ ಮುಂದೆಯೂ ಕೂಡ ಹಾಜರುಪಡಿಸಲಿದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ಭೈರತಿ ಬಸವರಾಜ್ ಅವರನ್ನ. ಪೊಲೀಸರು ಇನ್ನಷ್ಟು ದಿನಗಳ ಕಾಲ ವಶಕ್ಕೆ ಪಡೆಯೋದಕ್ಕೂ ಕೂಡ ಸಿಐಡಿ ಅವರು ಅರ್ಜಿಯನ್ನ ಹಾಕೊಂಡಿದ್ದಾರೆ. ನಮ್ಮ ವಶಕ್ಕೆ ಬೇಕು ಅಂತ, ನಮ್ಮ ಕಸ್ಟಡಿಗೆ ಬೇಕು, ತನಿಖೆ ನಡಿಬೇಕು. ಬಿಜೆಪಿ ಶಾಸಕ ಭೈರತಿ ಬಸವರಾಜು ಈಗಾಗಲೇ ಸಿಐಡಿ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಪ್ರಕರಣ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 4-5 ತಿಂಗಳಿಂದ ಅವರು ನಾನಾ ರೀತಿಯಲ್ಲಿ ಇದನ್ನು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಪರಿಣಾಮ ಏನೂ ಕೂಡ ಬದಲಾವಣೆ ಆಗಿಲ್ಲ. ಈಗಾಗಲೇ ಕೋರ್ಟ್ನಲ್ಲಿ ವಾದದ ಮಂಡನೆ ಆಗ್ತಾ ಇದೆ. ಅಶೋಕ್ ನಾಯಕ್ ಅವರು SPP ಆಗಿ ಹಾಜರಾಗಿದ್ದಾರೆ. ಕಟಕಟೆಯಲ್ಲಿ ಭೈರತಿ ಅವ್ರನ್ನ ನಿಲ್ಲಿಸಲಾಗಿದೆ. ಆರೋಪಿ ತುಂಬಾ ಪ್ರಭಾವಿಯಾಗಿದ್ದಾರೆ. ಇದೇ ಕಾರಣಕ್ಕಾಗಿ ಅವರನ್ನ ಸಿಐಡಿ ವಶಕ್ಕೆ ನೀಡುವಂತೆ ರಿಮ್ಯಾಂಡ್ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಆರೋಪಿ ತುಂಬಾ ಪ್ರಭಾವಿಯಾಗಿದ್ದಾರೆ. A1 ಜಗದೀಶ್ ಜೊತೆಗೆ ಆರೋಪಿ ಸಂಪರ್ಕದಲ್ಲಿದ್ದಾರೆ. ಅದಕ್ಕೆ ಪೂರಕವಾದ ದಾಖಲೆ ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಇದು ಅಶೋಕ್ ನಾಯಕ್ ಅವರು ಮಂಡಿಸ್ತಾ ಇರುವಂತಹ ವಾದ. ಆರೋಪಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತೇಳಿ ಭೈರತಿ ಪರ ವಕೀಲರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಮೆಡಿಕಲ್ ಟೆಸ್ಟ್ ಮಾಡಿಸಬೇಕೆಂದು ಭೈರತಿ ಪರ ವಕೀಲರು ಮನವಿ ಮಾಡ್ಕೊಂಡಿದ್ದಾರೆ. ಸಿಐಡಿ ಕಸ್ಟಡಿಗೆ ನೀಡದಂತೆ ಭೈರತಿ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಆರೋಪಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹೀಗಾಗಿ ಅವರನ್ನು ದಯವಿಟ್ಟು ಮೆಡಿಕಲ್ ಟೆಸ್ಟ್ಗೆ ಮಾಡಿಸ್ಬೇಕು, ಮೆಡಿಕಲ್ ಟೆಸ್ಟ್ಗೆ ಯಾವುದೇ ಆಕ್ಷೇಪ ಮಾಡೋದಿಲ್ಲ ಅನ್ನುವಂಥದ್ದನ್ನು ಅಶೋಕ್ ನಾಯಕ್ ಅವರು ಕೂಡ ಹೇಳಿದ್ದಾರೆ. ಮೆಡಿಕಲ್ ಟೆಸ್ಟ್ಗೆ ಯಾವುದೇ ಆಕ್ಷೇಪ ಮಾಡಲ್ಲ, ಆರೋಗ್ಯ ಸಮಸ್ಯೆ ಇದ್ದರೆ ಖಂಡಿತ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ತೀವಿ, ಮೆಡಿಕಲ್ ಟೆಸ್ಟ್ಗೆ ಯಾವುದೇ ಆಕ್ಷೇಪ ಮಾಡೋದಿಲ್ಲ ಅಂತೇಳಿ ಅಶೋಕ್ ನಾಯಕ್ ಅವರು ಹೇಳಿದ್ದಾರೆ. ಆದರೆ ಅವರು ಕಸ್ಟಡಿಗೆ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಭೈರತಿ ಬಸವರಾಜ್ಗೆ ಮತ್ತೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸೋದಕ್ಕೆ ಈಗ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ನಾರ್ಮಲ್ ECG ಮಾತ್ರ ಸಾಲದು, ಉಳಿದ ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಬರಲಿ, ಪರವಾಗಿಲ್ಲ. ಅವರ ಹೃದಯಕ್ಕೆ ಏನಾದರೂ ಸಮಸ್ಯೆಗಳಿದ್ದರೆ ಚಿಕಿತ್ಸೆಯನ್ನು ಕೊಡಿಸೋಣ. ಯಾಕಂದರೆ ಈಗ ಅವರು ಆರೋಪಿ, ಪೊಲೀಸರ ವಶದಲ್ಲಿರ್ತಕ್ಕಂತಹ ಆರೋಪಿ, ಬಂಧನಕ್ಕೆ ಒಳಗಾಗಿರ್ತಕ್ಕಂತಹ ಆರೋಪಿ. ಭೈರತಿ ಬಸವರಾಜ್ಗೆ ಮತ್ತೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಅವ್ರನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಹೃದಯದ ECG ಕೂಡ ಮಾಡಿಸಲಾಗಿತ್ತು, ಅದೆಲ್ಲವೂ ಕೂಡ ನಾರ್ಮಲ್ ಆಗಿದೆ. ಆದರೆ ಅವರ ಪರ ವಕೀಲರು ಹೇಳ್ತಿದ್ದಾರೆ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿದ್ದಾವೆ ಅಂತ. ಈ ಕಾರಣಕ್ಕಾಗಿ ಅವರನ್ನು ಜಯದೇವ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲೂ ಕೂಡ ಅವರ ತಪಾಸಣೆಯನ್ನು ಮಾಡಲಾಗುತ್ತೆ. ಅವರ ಆರೋಗ್ಯದ ತಪಾಸಣೆ ಮಾಡಲಾಗುತ್ತೆ, ಅವರ ಹೃದಯದ ತಪಾಸಣೆಯನ್ನು ಮಾಡಲಾಗುತ್ತೆ. ಭೈರತಿ ಬಸವರಾಜ್ಗೆ ಮತ್ತೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸೋದಕ್ಕೆ ಈಗ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿದ ನಂತರ ಭೈರತಿ ಅವರಿಗೆ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ಕೊಡಿಸಬೇಕು ಅಂತ ಹೇಳಿ ಬೋರಿಂಗ್ನಲ್ಲೂ ಕೂಡ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅಂತೇಳಿ ಉಲ್ಲೇಖವನ್ನು ಮಾಡಲಾಗಿದೆ. ಅಂದರೆ ಅವರಿಗೆ ಪ್ರೀ ಹಿಸ್ಟ್ರಿ ಇರುತ್ತೆ. ಈಗಾಗಲೇ ಅವರು ಆ ರೀತಿಯಾದಂತಹ ಸಮಸ್ಯೆಗೆ ಸಂಬಂಧಿಸಿದಂತೆ ಚಿಕಿತ್ಸೆಯನ್ನು ಪಡಿತಾ ಇರಬಹುದು. ಈ ಕಾರಣಕ್ಕಾಗಿ ಬೋರಿಂಗ್ ಆಸ್ಪತ್ರೆಯಲ್ಲೂ ಕೂಡ ದಾಖಲಿಸಲಾಗಿತ್ತು. ಅಲ್ಲಿ ಕರೆದೊಯ್ದು ಅವರ ಮೆಡಿಕಲ್ ಚೆಕಪ್ ಮಾಡಿದಾಗ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಅವರು ಬಳಲ್ತಾ ಇದ್ದಾರೆ ಅಂತ ಹೇಳಿಕೊಂಡು ದಾಖಲಿಸಲಾಗಿದೆ. ಈ ಕಾರಣಕ್ಕಾಗಿ ಜಯದೇವ ಆಸ್ಪತ್ರೆಗೆ ಅವ್ರನ್ನ ಕರೆದೊಯ್ಯಲಾಗುತ್ತೆ. ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇಂದು ವೈದ್ಯಕೀಯ ಪರೀಕ್ಷೆ ನಡೆಸಬೇಕು, ನಾಳೆ ನ್ಯಾಯಾಧೀಶರ ಮನೆ ಹಾಜರುಪಡಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಬೋರಿಂಗ್ನಲ್ಲಿ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅಂತೇಳಿ ಉಲ್ಲೇಖ ಮಾಡಿರುವಂತಹ ಕಾರಣಕ್ಕಾಗಿ ಇವತ್ತು ಅವ್ರನ್ನ ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಈಗ ಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಮೊದಲು ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ತಗೊಂಡು ಹೇಳಿದೆ.
ಇದಕ್ಕೂ ಮುಂಚಿತವಾಗಿಯೇ ಈಗಾಗಲೇ ಭೈರತಿಯನ್ನು ಡ್ರಿಲ್ ಮಾಡಿದ್ದಾರೆ CID ಅಧಿಕಾರಿಗಳು ನಾನಾ ವಿಚಾರದಲ್ಲಿ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ BJP ಶಾಸಕರಿಗೆ ಸಂಕಷ್ಟ ಬಂದೊದಗಿದೆ. ನೋಡಿ, ಮಾಡಬಾರ್ದನ್ನ ಮಾಡಿದರೆ ಆಗಬಾರದೇ ಆಗುತ್ತೆ ಎಂದು ಹೇಳ್ತಾರಲ್ಲ, ಅದು ಈಗ ಸದ್ಯಕ್ಕೆ ಇಲ್ಲಿ ನಡೀತಾ ಇದೆ. ಏರ್ಪೋರ್ಟ್ನಲ್ಲಿ ವಶಕ್ಕೆ ಪಡೆದು ರಾತ್ರಿ ಪೂರ್ತಿ CID ಕಚೇರಿಯಲ್ಲಿ ಲಾಕ್ ಮಾಡಿಡಲಾಗಿತ್ತು. ಭೈರತಿ ಬಸವರಾಜ್ ಅವರನ್ನ ಲಾಕ್ ಮಾಡಿಡಲಾಗಿತ್ತು. ನೋಡಿ, ಒಬ್ಬ ವ್ಯಕ್ತಿ ಸತತವಾಗಿ ಗೆದ್ದು ಬರ್ತಾ ಇರುವಂತಹ ವ್ಯಕ್ತಿ ಇವರು. ಭೈರತಿ ಬಸವರಾಜ್ 2013ರಲ್ಲಿ ಶಾಸಕರಾಗ್ತಾರೆ, 18ರಲ್ಲಿ ಮತ್ತೆ ಶಾಸಕರಾಗ್ತಾರೆ, 19ರಲ್ಲಿ ಇನ್ನೊಮ್ಮೆ ಶಾಸಕರಾಗ್ತಾರೆ, 23ರಲ್ಲಿ ಶಾಸಕರಾಗ್ತಾರೆ. ಹೀಗೆ ಸತತವಾಗಿ ಗೆದ್ದು ಬರ್ತಾ ಇರುವಂತಹ ಶಾಸಕ ಅವರು. ಆದರೆ ಅಧಿಕಾರ ಕೈಯಲ್ಲಿರುವಾಗ ಕೊಲೆ ಪ್ರಕರಣದಲ್ಲಿ ತಗಲಾಕೊಂಡಿದ್ದಾರೆ. A1 ಜಗದೀಶ್ ಮತ್ತು ಮತ್ತೋರ್ವ ಆರೋಪಿ ಮಲಯಾಳಿ ಅಜಿತ್ ಇವರ ಜೊತೆಗಿನ ನಂಟಿನ ಬಗ್ಗೆ ವಿಚಾರಣೆ ನಡೆಸಲಾಗಿದೆ. ಭೈರತಿ ಬಸವರಾಜ್, ಬಿಕ್ಲು ಶಿವ, ಅಜಿತ್ ಮಧ್ಯೆ ಸಾಕಷ್ಟು ವ್ಯವಹಾರ ನಡೆದಿರೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಬಿಕ್ಲು ಕೊಲೆ ಕೇಸ್ನಲ್ಲಿ ಭೈರತಿ ಹಾಗೂ ಜಗದೀಶ್ ಮತ್ತು ಅಜಿತ್ ಇವರುಗಳು ಪ್ಲಾನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಪ್ರತಿಯೊಂದನ್ನು ಕೂಡ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಕೃತ್ಯದ ಹಿಂದಿನ ದಿನ, ಕೃತ್ಯದ ದಿನದ ಚಟುವಟಿಕೆಗಳ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕೃತ್ಯದ ಹಿಂದಿನ ದಿನ ಏನು ಮಾಡ್ತಾ ಇದ್ರು, ಕೃತ್ಯ ನಡೆದಂತಹ ದಿವಸ ಏನು ಮಾಡ್ತಾ ಇದ್ರು, ಹಾಗೆಯೇ ಆ ದಿವಸದಂದು ಎಷ್ಟು ಬಾರಿ ಇವರು ಫೋಟೋಗಳು, ಫೋನ್, ವಾಟ್ಸಪ್ ಸಂದೇಶಗಳ ಪರಿಶೀಲನೆಯನ್ನು ಕೂಡ ನಡೆಸಲಾಗಿದೆ. ಸಾಕಷ್ಟು ಆರೋಪಗಳು ಇಲ್ಲಿ ಭೈರತಿ ಬಸವರಾಜ್ ಅವರ ವಿರುದ್ಧ ಇದ್ದೇ ಇದೆ. ವಿಚಾರಣೆಯ ವೇಳೆ A1 ಜಗದೀಶ್ಗೆ ಗೊತ್ತೇ ಇಲ್ಲ ಅಂತ, A1 ಜಗದೀಶ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತೇಳಿ ಭೈರತಿ ಬಸವರಾಜ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಹಾಗಾದ್ರೆ ಇವ್ರ ಜೊತೆಗೆ ಹೋಗಿ ಅಲ್ಲಿ ಕುಂಭಮೇಳಕ್ಕೆ ಹೋಗಿದ್ರಲ್ಲ, ಅದು ಯಾರು? ಅದು ಇವ್ರ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಿರ್ತಾರಲ್ಲ, ಯಾರವರೆಲ್ಲ? ತನಿಖೆಯ ಹಾದಿ ತಪ್ಪಿಸಿದ್ಯಾಕೆ? ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ಯಾಕೆ? ಆತ ಪರಿಚಯನೇ ಇಲ್ಲ ಅಂತೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ಯಾಕೆ? ಪೊಲೀಸರು ಯಾರಾದರೂ ಸಾಥ್ ನೀಡಿದ್ರಾ? ಇವರಿಗೆ ಈ ರೀತಿಯಾಗಿ ತಪ್ಪಿಸ್ಕೊಳ್ಳೋದಕ್ಕೆ, ಓಡಾಡೋದಕ್ಕೆ ಪೊಲೀಸರು ಏನಾದರೂ ಸಾಥ್ ಕೊಟ್ಟಿದ್ದಾರಾ? ಜಮೀನು ವಿಚಾರದ ಗಲಾಟೆಯ ಮೂಲವನ್ನು ಕೂಡ ಹುಡುಕಾಡುವಂತಹ ಕೆಲಸವನ್ನ ಈಗ CID ಅವರು ಮಾಡ್ತಾ ಇದ್ದಾರೆ. ಕುಂಭಮೇಳಕ್ಕೂ ಜೊತೆಯಲ್ಲೇ ಹೋಗಿದ್ದಕ್ಕೂ ಕೊಲೆಗೂ ಲಿಂಕ್ ಇರುವಂಥದ್ರ ಬಗ್ಗೆಯೂ ಕೂಡ ಹುಡುಕ್ತಾ ಇದ್ದಾರೆ. ಕುಂಭಮೇಳದಲ್ಲಿ ಇವರು ಜೊತೆಗೆ ಹೋಗಿದ್ರು. A1 ಜಗದೀಶ್ ಮತ್ತು ಭೈರತಿ ಬಸವರಾಜ್ ಜೊತೆಯಲ್ಲೇ ಓಡಾಡಿದ್ದಾರೆ. ಕುಂಭಮೇಳಕ್ಕೂ ಹೋಗಿದ್ದಾರೆ. ಕುಂಭಮೇಳಕ್ಕೆ ಯಾರನ್ನೋ ಗುರುತು ಪರಿಚಯ ಇಲ್ಲದವ್ರನ್ನ ಯಾರಾದ್ರೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೇನು? ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಜೊತೆಯಾಗಿ ಪರಿಚಯ ಇರುವಂಥವ್ರು, ಬಹಳ ಆಪ್ತರು, ಅತ್ಯಾಪ್ತರನ್ನ ಕರ್ಕೊಂಡು ಹೋಗಿರ್ತಾರೆ. ಒಂದು ಮನೆಯವ್ರನ್ನ ಕರ್ಕೊಂಡು ಹೋಗಿರ್ತಾರೆ, ಅಥವಾ ಅತ್ಯಾಪ್ತರನ್ನ ಕರ್ಕೊಂಡು ಹೋಗಿರ್ತಾರೆ. ಯಾವ ಕಾರಣ ಕರ್ಕೊಂಡು ಹೋದ್ರು? ಈ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು BJP ನಾಯಕರುಗಳು ಏನು ಹೇಳ್ತಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಅಲ್ಲ, ಅವರಿಗೆ CODನವರು ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಅವರು ಹೈಕೋರ್ಟಲ್ಲಿ ಸ್ಟೇಗೆ ಅಪ್ಲೈ ಮಾಡಿದರು. ಇದಕ್ಕೆ ಅದಾದಮೇಲೆ ಅವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಬೇಲಿಗೆ ಪ್ರಯತ್ನ ಮಾಡಿದರು. ಅಲ್ಲಿ ಕೂಡ ರಿಜೆಕ್ಟ್ ಆಯಿತು. ಇನ್ನು ಅವರಿಗೆ ಉಳಿದದ್ದು ಒಂದೇ ದಾರಿ, ಸರೆಂಡರ್ ಆಗಬೇಕು, ಇಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡಲೇಬೇಕಾಗ್ತದೆ. ಸೊ ಹಾಗಾಗಿ ಅವರು ಸರೆಂಡರ್ ಆಗಿದ್ದಾರೆ. ಮುಂದೆ ಏನು ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು COD ಅವರು ತಗೊಳ್ತಾರೆ. ಭೈರತಿ ಬಸವರಾಜ್ ಅವರು ಅರೆಸ್ಟ್ ಆಗಿದೆ. ನ್ಯಾಯ ಅವ್ರಿಗೆ ಸಿಗ್ತದನ್ನೋ ವಿಶ್ವಾಸ, ನ್ಯಾಯ ಅವ್ರಿಗೆ ಸಿಗ್ತದನ್ನೋ ವಿಶ್ವಾಸ. ನ್ಯಾಯ ಎಲ್ಲರಿಗೂ ಒಂದೇ. ಈ BJPಯನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಅವರು ಕೇಸ್ಗಳನ್ನ ದಾಖಲು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹಣನೂ ಖರ್ಚು ಮಾಡ್ತಾ ಇದ್ದಾರೆ. ನಾವು ಕಾನೂನ ಅಡಿಯಲ್ಲಿ ನಾವು ಫೈಟ್ ಮಾಡಿದ್ರಿ, ಮತ್ತೆ ಕಾನೂನ ಮೊರೆ ಹೋಗ್ತೀರಿ. ಭೈರತಿ ಬಸವರಾಜ್ ಈಗಾಗಲೇ ಸರೆಂಡರ್ ಆಗಿದ್ದಾರೆ, ಅವರೇ ಬಂದು ಸರೆಂಡರ್ ಆಗಿದ್ದಾರೆ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋನಿದ್ದೀನಿ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತೀನಿ. ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂತ ಒಂದು ಷಡ್ಯಂತ್ರ. ಅದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅವರು ಅನುಭವಿಸ್ತಾರೆ. ಇದೆ ಯಾರ್ಯಾರು ಈ ತರ ದ್ವೇಷದ ರಾಜಕಾರಣವನ್ನ ಮಾಡ್ತಾರೋ ಅದು ಪ್ರತಿಫಲ ಇದ್ದೇ ಇರುತ್ತೆ. ಅದರಿಂದ ಅವರು ಕಾನೂನಿಗೆ ಶರಣಾಗಿದ್ದಾರೆ. ಇನ್ನು ಕಾನೂನು ಏನ್ ತೀರ್ಮಾನ ತೆಗೆದುಕೊಳ್ತು ಅದಕ್ಕೆಲ್ಲ ನಾವು ಬದ್ಧರಾಗಿರ್ತೀವಿ. ಕಾನೂನು ಏನಿದ್ರೆ ಅದು ಕ್ರಮ ಆಗ್ಲಿ ಬಿಡಿ, ಕಾನೂನು ಪ್ರಕಾರ ನಡೀಲಿ. ಅದರಲ್ಲಿ ನಾವು ರಾಜಕೀಯ ಬಳಸೋದಕ್ಕಿಂತ ಕೋರ್ಟ್ನಲ್ಲೇ ತೀರ್ಮಾನ ಆಗಿರೋದ್ರಿಂದ ರಾಜಕೀಯ ಅಲ್ಲಿ ಬರುತ್ತೆ. ಅದರಲ್ಲಿ ಕೋರ್ಟ್ನಲ್ಲೇ ತೀರ್ಮಾನ ಆಗಿದೆಯಲ್ಲ, ಅದು 3 ಕೋರ್ಟಲ್ಲಿ ಆಗಿದೆ. ಸಿವಿಲ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಕಡೆ ಹೋಗಿರೋದ್ರಿಂದ ಅದರಲ್ಲೇನು ರಾಜಕೀಯ ಆಡಿದಿಲ್ಲ. ಹಾಗಾದ್ರೆ ಕೋರ್ಟ್ ಜಡ್ಜಿಗಳು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಅರ್ಥ ಬರುತ್ತೆ. ಹೀಗೆ ಇಲ್ಲಿ ಕೋರ್ಟ್ಗಳು ಇವರ ನಿರೀಕ್ಷಣಾ ಜಾಮೀನನ್ನ ವಜಾಗೊಳಿಸಿದಾವೆ. ಈಗ ಅರೆಸ್ಟ್ ಆಗಿದ್ದಾರೆ. ಆದರೆ
ಪ್ರತಿಪಕ್ಷ ನಾಯಕರು ಹೇಳ್ತಿದ್ರೆ ಇದು ಷಡ್ಯಂತ್ರ, ರಾಜಕೀಯ ಷಡ್ಯಂತ್ರ ಅಂತೇಳಿ. ಹಾಗಾದರೆ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಅನ್ನುವಂಥದ್ದಕ್ಕಿಂತ ಜಾಸ್ತಿನ ಇವರಿವರ ಶಾಸಕರ ಪರವಾಗಿ ನಿಂತುಕೊಳ್ಳುವಂಥದ್ದು ಅಂತ ಪ್ರಶ್ನೆಯೂ ಬರುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ, ಅದರ ಆರೋಪಿ ಇದ್ದಾರೆ, ಆದರೆ ಅದನ್ನು ಕೂಡ ರಾಜಕೀಯ ಷಡ್ಯಂತ್ರ ಅಂತ ಹೇಳಿದರೆ ರಾಜಕಾರಣಿಗಳಿಗೆ ಪ್ರತ್ಯೇಕ ಕಾನೂನನ್ನು ಮಾಡಬೇಕಾಗತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುವಂಥದ್ದು.